ಸಿಲಿಕಾನ್ ಸಿಟಿಯಲ್ಲಿ ಕದ್ದು ಮುಚ್ಚಿ ನೀವೇನಾದರೂ ಕಸ ಹಾಕ್ತಾ ಇದ್ದೀರಾ ಅಥವಾ ಮಧ್ಯರಾತ್ರಿ ಕಳ್ಳ ಬೆಕ್ಕಿನಂಗೆ ಕಸ ಹಾಕ್ತಾ ಇದ್ದೀರಾ? ಬಿಟ್ಟು ಬಿಡದೆ ಈ ಸುದ್ದಿ ನೋಡ್ಲೇಬೇಕು. ನೀವೇನು ಅನ್ಕೊಂಡಿರ್ಬೋದು, ಏನ್ ಮಾಡಕ್ಕಾಗಲ್ಲ, ಮಧ್ಯರಾತ್ರಿ ಎದ್ದು ಹೋಗ್ತೀನಿ ನಾನು ಅಂತ. ಅಲ್ಲೆಲ್ಲ CCTV ಇರುತ್ತೆ, ಕ್ಯಾಪ್ಚರ್ ಆಗುತ್ತೆ, ನಿಮ್ಮನ್ನ ಪತ್ತೆ ಮಾಡೇ ಮಾಡ್ತಾರೆ ಒಂದಲ್ಲ ಒಂದು ಟೆಕ್ನಾಲಜಿ ಇಟ್ಕೊಂಡು. ನೀವು ಕಸ ಹಾಕಿದ್ರೆ ನಿಮ್ಮ ಮನೆಗೆ ವಾಪಸ್ ಅದೇ ಕಸ ಬರಲ್ಲ, ಲೋಡ್ ಬರುತ್ತೆ, ರಾಶಿ ರಾಶಿ ಬರುತ್ತೆ. ವಿಭಿನ್ನ ಕಾರ್ಯಾಚರಣೆಗಿಳಿದಿದ್ದಾರೆ GB ಅಧಿಕಾರಿಗಳು. ಕಸ ಸುರಿದು ಜಾಗೃತಿ ಮಾಡ್ತಾ ಇದ್ದಾರೆ. ನಿನ್ನೆ 218 ಮನೆಗಳ ಮುಂದೆ ಕಸ ಸುರಿದಿದ್ದಾರೆ GB ಅಧಿಕಾರಿಗಳು. ಆಮೇಲೆ ದಂಡ ಕೂಡ ಹಾಕಿದ್ದಾರೆ. ಅದು ಒಂದು ಬಾರಿ ಎಸೆದ್ರೆ ಮೊದಲ ಬಾರಿ 1,000 ರೂಪಾಯಿ, ಎರಡನೇ ಬಾರಿ ನೀವು ಮತ್ತೆ ಅದೇ ತಪ್ಪು ಮಾಡಿದ್ರೆ 5,000 ರೂಪಾಯಿ ದಂಡ. ಮನೆ ಹೊರಗಲ್ಲ, ಮನೆ ಒಳಗಡೆ ಕಸ ಸುರಿದು ಜಾಗೃತಿ ಮೂಡಿಸ್ಲಿಕ್ಕೆ ಸಜ್ಜಾಗಿದ್ದಾರೆ. ನಾನು ಅದೇ ಹೇಳ್ತಾ ಇದ್ದೀನಿ ನಿನ್ನೆ, ಮನೆ ಹೊರಗಡೆ ಓಕೆ, ಮನೆ ಒಳಗಡೆ ಹಾಕಿ ಬನ್ನಿ. ಅಡುಗೆ ಕೋಣೆ, ಬೆಡ್ರೂಮು ಎಲ್ಲ ಕಡೆ ಹಾಕಿ ಕಸನ. ಗೊತ್ತಾಗಲಿ ಅವ್ರಿಗೆ ಆ ಕಷ್ಟ ಏನು ಅಂತ. ಪಾಪ ಪೌರ ಕಾರ್ಮಿಕರು ಎಲ್ಲ ಕಸ ಗುಡಿಸಿರ್ತಾರೆ. ಇವ್ರು ಮತ್ತಲ್ಲಿ ಹೋಗಿ ಅಲ್ಲಿ ಖಾಲಿ ಇರುತ್ತೆ, ವಾಹನಗಳು ಬಂದು ಬೆಳಗ್ಗೆ ನಿಮ್ಮನ್ನ ಎಬ್ಬಿಸಿ ನಿಮಗೆ ವಿಜಲ್ ಹಾಕಿ ಎಲ್ಲ ಕಸ ತೆಗೆದುಕೊಂಡು ಹೋಗಿರ್ತಾರೆ. ಮತ್ತೆ ಇವರು ಹೋಗಿ ಅಲ್ಲಿ ಕಸ ಇಟ್ಟು ಬರೋದು. ಕೇವಲ ಮಾರ್ಷಲ್ಗಳೇ ವಿಡಿಯೋ ಮಾಡ್ಕೋಬೇಕಂತಿಲ್ಲ, ಜನಸಾಮಾನ್ಯರು ನಾವು ಮಾಡ್ಬೋದು. ಈಗ ನಾನು ಎಲ್ಲೋ ಕಸ ಹಾಕಕ್ಕೆ ಬಂದ್ರೆ ಅಂತ ಅನ್ಕೊಳ್ಳಿ, ನಾನು ವಿಡಿಯೋ ಮಾಡಿ ಮಾರ್ಷಲ್ಗಳಿಗೆ ಅಥವಾ ಆ ಪಾಲಿಕೆ ವ್ಯಾಪ್ತಿಯವರಿಗೆ ನಾನು ಕಳಿಸ್ಬೋದು. ಅವರು ಅದರ ಆಧಾರದ ಮೇಲೆ ಕ್ರಮವನ್ನು ತೆಗೆದುಕೊಳ್ತಾರೆ. ಇವಾಗ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ನೇರ ಸಂಪರ್ಕದಲ್ಲಿ. ಗಣೇಶ್, ನಿಜಕ್ಕೂ ಒಂದು ಉತ್ತಮವಾದಂತಹ ಕಾರ್ಯಾಚರಣೆ ಅಂತ ಹೇಳ್ಬೋದು. ಈ ಐಡಿಯಾ ಹೇಗ್ ಬಂತು ಅಂತ ಹೇಳಿ ಆರಂಭದಲ್ಲಿ? ಯಾಕಂದ್ರೆ ದಂಡ ಹಾಕಿದ್ರು ಕೂಡ ನಮ್ಮ ಜನ ಎಚ್ಚೆತ್ತುಕೊಳ್ತಾ ಇರಲಿಲ್ಲ, ಕದ್ದು ಮುಚ್ಚಿ ಕಸ ಹಾಕ್ತಾ ಇದ್ರು, ಏನು ಮಾಡ್ಕೊಳ್ಳೋಕ್ ಆಗಲ್ಲ ಅಂತ ಒಂದು ದುರಹಂಕಾರವನ್ನ ತೋರಿಸ್ತಾ ಇದ್ರು. ಈ ಐಡಿಯಾ ಹೇಗ್ ಬಂತು, ಯಾವ ರೀತಿ ವರ್ಕೌಟ್ ಆಗ್ತಿದೆ ಬೆಂಗಳೂರಲ್ಲಿ ಅಂತ? ಖಂಡಿತವಾಗ್ಲೂ ಪ್ರಭು, ಈ ಹಿಂದೆ ಹಲವು ಬಾರಿ ಮಾರ್ಷಲ್ಗಳು ತಪಾಸಣೆ ನಡೆಸುವಂಥದ್ದು, CC ಕ್ಯಾಮ್ರಾವನ್ನು ಹಾಕುವಂಥದ್ದು, ಅಂದರೆ ರಸ್ತೆ ಬದಿಯಲ್ಲಿ ಅಥವಾ ಖಾಲಿ ನಿವೇಶನ ಇರುವಂತಹ ಜಾಗದಲ್ಲಿ ಅಥವಾ ಎಲ್ಲೆಂದರಲ್ಲಿ ಬೇಕಾಬಿಟ್ಟಿ ಕಸವನ್ನು ಎಸೆಯುವಂಥ ಪ್ರಕ್ರಿಯೆಗಳಿತ್ತು. ಅದನ್ನು ತಡೆಗಟ್ಟುವಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ನೀಡುವಂಥದ್ದು, ದಂಡವನ್ನು ಹಾಕ್ತೀವಿ ಅಂತ ಹೇಳಿ ಜನಜಾಗೃತಿ ಮೂಡಿಸುವಂಥದ್ದು. ಹಲವು ಕಡೆಗಳ ಜನಜಾಗೃತಿ ಅಂದರೆ ದಂಡವನ್ನು ಹಾಕಿದ್ರೂ ಕೂಡ ಎಲ್ಲ ಜನಸಾಮಾನ್ಯರು ಅವರೆಲ್ಲರನ್ನೂ ಕಣ್ಣಿ ತಪ್ಪಿಸಿ, ಅಂತಂದರೆ ತಾವು ಹೇಳಿದಾಗೇನೆ ರಾತ್ರಿ ಏನು ಮಿಡ್ ಅಲ್ಲಿ ಕಸವನ್ನು ಎಸೆಯುವಂಥದ್ದು ಅಥವಾ ಯಾರು ಇಲ್ಲದ ಸಂದರ್ಭದಲ್ಲಿ ತಾವು ಒಂದು ಗೌಪ್ಯವಾಗಿ ಹೋಗಿ ಕಸವನ್ನ ಎಸೆಯುವಂಥ ಪ್ರವೃತ್ತಿಯಲ್ಲಿ ತೊಡಗಿದ್ರು. ಅದರಿಂದ ಸಾಕಷ್ಟು ಒಂದು ರೀತಿಯಲ್ಲಿ ಪರಿಸರ ಹಾಳಾಗುವಂಥದ್ದು, ಹಾಗೇನೆ ಸೊಳ್ಳೆಗಳ ಪ್ರಮಾಣ ಜಾಸ್ತಿ ಆಗುವಂಥದ್ದು, ಸಾಂಕ್ರಾಮಿಕ ರೋಗಗಳು ಹೆಚ್ಚಾಗುವ ಕಾರಣ ಆಗುವಂಥದ್ದು, ಜೊತೆಗೆ ಇಲ್ಲಿನ ನೈರ್ಮಲ್ಯಕ್ಕೆ ಒಂದು ರೀತಿಯಲ್ಲಿ ಇದು ಕಪ್ಪು ಚುಕ್ಕಿಯಾಗಿ ಮಾರ್ಪಟ್ಟಿತ್ತು. ಹಾಗಾಗಿ ಒಂದು ರೀತಿಯಲ್ಲಿ ಇದನ್ನ ಗಂಭೀರವಾಗಿ ಪಡೆದಂತಹ GB ಅಧಿಕಾರಿಗಳು ಮುಖ್ಯವಾಗಿ ಇದಕ್ಕೆ ನಾವು ಶಾಶ್ವತ ಕಡಿವಾಣ ಹಾಕ್ಬೇಕಂದ್ರೆ ಯಾರು ಕಸವನ್ನು ಹಾಕ್ತಾರೆ ಅಥವಾ ಬೇಕಾಬಿಟ್ಟಿ ಕಸವನ್ನ ಎಸಿತಾರೆ ಅಂತವ್ರನ್ನ ಫೈಂಡ್ ಔಟ್ ಮಾಡುವಂಥದ್ದು, ಅವರ ಮನೆಯನ್ನ ಟ್ರೇಸ್ ಔಟ್ ಮಾಡುವಂಥದ್ದು, ಅವರ ಮನೆ ಮುಂಭಾಗದಲ್ಲಿ ಅದಕ್ಕಿಂತ 10ರಷ್ಟು ಕಸವನ್ನ ಡಂಪ್ ಮಾಡುವಂಥದ್ದು. ಆ ಥರದ ಏನಾದರೂ ಮರ್ಯಾದೆಯನ್ನು ಕಳೆದ್ರೆ ಜನರಿಗೆ ಆಗ್ಲಾದ್ರೂ ಬುದ್ಧಿ ಬರುತ್ತೆ ನೋಡೋಣ ಅನ್ನುವಂತಹ ನಿಟ್ಟಿನಲ್ಲಿ ಈ ವಾರ ಒಂದು ಹೆಜ್ಜೆಯನ್ನ ಇಟ್ಟಿರುವಂಥದ್ದು. ಅದು ಸಹಜವಾಗಿ ಜನರಿಂದ ಸಾಕಷ್ಟು ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ಯಾಕೆಂದ್ರೆ ಒಂದು ಬಡಾವಣೆಗಳಲ್ಲಿ 100 ಮನೆಗಳಿದೆ ಅಂತಂದ್ರೆ ಅದರಲ್ಲಿ 5 ರಿಂದ 10 ಮನೆಗಳು ಅಥವಾ 1 ರಿಂದ 2 ಮನೆಗಳು ಸರಿಯಾಗಿ ಕಸವನ್ನ ಪೌರ ಕಾರ್ಮಿಕರಿಗೆ ನೀಡದೇ ಇರುವಂತದ್ದು, ಬೇಕಾಬಿಟ್ಟಿ ಕಸವನ್ನು ಎಸೆಯುವಂಥದ್ದು, ಬೇರೆ ಬೇರೆ ಕಡೆಗಳಲ್ಲಿ ಕಸವನ್ನು ಎಸೆದ್ಬಿಟ್ಟು ಹೋಗುವಂತ ಪ್ರವೃತ್ತಿಯನ್ನ ರೂಢಿಸ್ಕೊಂಡಿದ್ರು. ಅಂತವ್ರನ್ನ ಈಗ ಫೈಂಡ್ ಔಟ್ ಮಾಡಿ ಅಂತವ್ರ ಮನೆಗೆ ಹೋಗಿ ದಂಡವನ್ನು ಹಾಕುವಂಥದ್ದು, ಆ ಥರ ಅಲ್ಲದೆ ಅವರ ಮನೆ ಮುಂದೆ ಕಸವನ್ನು ಡಂಪ್ ಮಾಡೋದ್ರಿಂದ ಅಕ್ಕಪಕ್ಕದ ಮನೆಯವರಿಗೂ ಒಂದು ರೀತಿಯಲ್ಲಿ ಭಯ ಸೃಷ್ಟಿಯಾಗುತ್ತೆ. ಈ ರೀತಿ ಮುಜುಗರ ತರುವಂತಹ ಕೆಲಸ ನಾವು ಮುಂದೆ ಮಾಡಬಾರ್ದು ಅನ್ನುವಂತಹ ನಿಟ್ಟಿನಲ್ಲಿ ಜನಜಾಗೃತಿ ಕೂಡ ಆಗುವಂಥದ್ದು ಅನ್ನೋ ನಿಟ್ಟಿನಲ್ಲಿ ಈಗ GB ಅಧಿಕಾರಿಗಳು ಮುಂದಾಗಿರುವಂಥದ್ದು. ಇದು ಸಹಜವಾಗಿ ಇಡೀ ಬೆಂಗಳೂರು ವ್ಯಾಪ್ತಿಯಲ್ಲಿ ನಿತ್ಯ ಕಳೆದ ಒಂದು ವಾರದಿಂದ ನಡೀತಾ ಇದೆ. ಸರಿಸುಮಾರು 300ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿರುವಂಥದ್ದು. 3.25 ಲಕ್ಷ ಹಣ ಈಗಾಗಲೇ ಸಂಗ್ರಹ ಆಗ್ತಾ ಇದೆ, ದಂಡದ ರೂಪದಲ್ಲಿ ಈಗ ಸಂಗ್ರಹ ಆಗ್ತಾ ಇರುವಂಥದ್ದು. ಪ್ರತಿನಿತ್ಯವೂ ಕೂಡ ಈ ರೀತಿಯ ಒಂದು ಡ್ರೈವ್ ಮಾಡುವ ಮೂಲಕ ಪೌರ ಕಾರ್ಮಿಕರು, ಮಾರ್ಷಲ್ ಹಾಗೇನೆ ಪ್ರಾಧಿಕಾರದ ಆರೋಗ್ಯ ಅಧಿಕಾರಿಗಳು ಅಂದ್ರೆ ಆರೋಗ್ಯ ಸಿಬ್ಬಂದಿಗಳು ಏನಿರ್ತಾರೆ ಅವರು ನೇರವಾಗಿ ಏನು ಕಸವನ್ನು ಬೇಕಾಬಿಟ್ಟು ಎಸೆಯುವಂಥವ್ರನ್ನ ಏನು ಫೈಂಡ್ ಔಟ್ ಮಾಡುವಂಥದ್ದು, ಗುರುತಿಸುವಂಥದ್ದು, ಅವರನ್ನ ಮನೆಗೆ ಹೋಗಿ ತೆರಳಿ ಕಸವನ್ನು ಡಂಪ್ ಮಾಡಿ ಆಮೇಲೆ ದಂಡವನ್ನು ಹಾಕುವಂಥ ಪ್ರಕ್ರಿಯೆ ಆಗ್ತಾ ಇದೆ. ಹಾಗಾಗಿ ಇದು ಮುಂದಿನ ರೀತಿಯಲ್ಲಿ ಎಲ್ಲೋ ಒಂದು ರೀತಿಯಲ್ಲಿ ಬೆಂಗಳೂರು ಗಾರ್ಬೇಜ್ ಸಿಟಿ ಅಂತ ಏನು ಅಪಖ್ಯಾತಿಗೊಳಗಾಗಿತ್ತು, ಸಾಕಷ್ಟು ಕಸಗಳು ತ್ಯಾಜ್ಯಗಳು ಉತ್ಪತ್ತಿ ಆಗಿರುತ್ತೆ, ಹಬ್ಬ ಹರಿದಿನಗಳಲ್ಲಿ ಸಾಕಷ್ಟು ಕಸಗಳು ಇರ್ತವೆ ಅನ್ನುವಂತಹ ಒಂದು ಅಪಖ್ಯಾತಿ ಏನಿದೆ ಅದರಿಂದ ಒಂದು ರೀತಿಯಲ್ಲಿ ಮುಕ್ತ ಆಗುವಂತಹ ಮಾರ್ಗ ಈಗ ಕಂಡುಕೊಂಡಿದೆ ಅಂತಾನೆ ಹೇಳ್ಬೋದು.
ಥ್ಯಾಂಕ್ ಯು.